ಇಷ್ಟು ದಿನ ಪಿಂಚಣಿ ಪಡೀತಾ ಇದ್ದ ಪಿಂಚಣಿದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಸರಿಯಾಗಿ ದಾಖಲೆ ನೀಡದ 16 ಲಕ್ಷ ಮಂದಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ತಿಂಗಳ ಕೊನೆಯಲ್ಲಿ ಬರ್ತಾ ಇದ್ದ ಹಣಕ್ಕೆ ಬ್ರೇಕ್ ಹಾಕಿದ್ದಾರೆ. ಸರ್ಕಾರಕ್ಕೆ ನೋಡ್ರಿ ಮತ್ತೆ ನಾವು ಹೇಳ್ತೀವಿ ಅಂದ್ರೆ ಮತ್ತೆ ಅವ್ರು ತಿಳ್ಕೊಂಡು ನಮಗೆಲ್ಲ ಅನುಕೂಲ ಮಾಡಿದ್ರೆ ಚಲೋ ರೀ. ಮಾಡಿಕೊಟ್ರೆ ಉಪಕಾರ ಆಗುತ್ತೆ. ಇಲ್ಲದಲ್ಲಿ ಹೋದ್ರೆ ಸರ್ಕಾರಕ್ಕೆ ನಾವೇನು ಹೇಳಂಗೈತೆ ಹೇಳಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಯ್ತು, ಈಗ ಪೆನ್ಷನ್ ಟೆನ್ಷನ್. 16 ಲಕ್ಷ ಮಂದಿಗೆ ಒಮ್ಮೆಲೆ ಶಾಕ್ ಕೊಟ್ಟ ಸರ್ಕಾರ. ಹೊಸ ಸರ್ಕಾರ ರಚನೆ ಆಗಿದ್ದೇ ಆಗಿದ್ದು ಒಂದರ ಮೇಲೊಂದರಂತೆ ಯೋಜನೆಗಳಿಗೆ ಸರ್ಜರಿ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಯ ಬೆನ್ನಲ್ಲೇ ಪಿಂಚಣಿ ಯೋಜನೆಗೂ ಮೇಜರ್ ಸರ್ಜರಿ ಮಾಡಿದ್ದಾರೆ. ಅನರ್ಹರಿಗೂ ಹಣ ಹೋಗ್ತಾ ಇದೆ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇರೋ ಸರ್ಕಾರ ಪಿಂಚಣಿಯಲ್ಲೂ ಕೈಯಾಡಿಸ್ತಾ ಇದೆ. ಬರೋಬ್ಬರಿ 16 ಲಕ್ಷ ಮಂದಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಪಿಂಚಣಿಗೂ ಕೈ ಹಾಕಿದೆ. ಬರೋಬ್ಬರಿ 16 ಲಕ್ಷ ಫಲಾನುಭವಿಗಳ ಮಾಸಿಕ ಪಿಂಚಣಿಯನ್ನ ಕಡಿತ ಮಾಡಿದೆ. ಇದರ ಹಿಂದೆಯೂ ಬಲವಾದ ಕಾರಣಗಳಿವೆ. ಅರ್ಜಿಯಲ್ಲಿ ನೀಡಿದ್ದ ವಿಳಾಸದಲ್ಲಿ 2.21 ಲಕ್ಷ ಜನ ಇಲ್ಲ. ಹೀಗಾಗಿ ಇವರನ್ನೆಲ್ಲ ಅನರ್ಹರನ್ನಾಗಿ ಮಾಡಲಾಗ್ತಾ ಇದೆ. ಇನ್ನು 45,853 ಮಂದಿ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಿಲ್ಲ. ಜೊತೆಗೆ 13,23,932 ಮಂದಿ ಸೂಕ್ತ ದಾಖಲೆಗಳನ್ನೇ ನೀಡಿಲ್ಲ. ಹಾಗೆಯೇ ನಕಲಿ ಪ್ರಮಾಣ ಪತ್ರವನ್ನ ಬಳಸಿದ್ದವರ ಪಿಂಚಣಿಯನ್ನು ಸ್ಥಗಿತ ಮಾಡಲಾಗಿದೆ. ಜೊತೆಗೆ ವಯಸ್ಸಿನ ಮಿತಿ ತಲುಪದಿದ್ರೂ ವೃದ್ಧಾಪ್ಯ ವೇತನವನ್ನ ಪಡೀತಾ ಇದ್ದವರನ್ನ ಈ ಸ್ಕೀಮ್ನಿಂದ ಹೊರಗಿಡ್ತಿದ್ದಾರೆ. ಇನ್ನು ಪಿಂಚಣಿ ಸರ್ಜರಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಹಣ ಉಳಿತಾಯ ಆಗಲಿದೆ. ರಾಜ್ಯದಲ್ಲಿ ಒಟ್ಟು 82,71,000 ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇದರಲ್ಲೀಗ 16 ಲಕ್ಷ ಮಂದಿಯನ್ನ ಪಿಂಚಣಿಯಿಂದ ಕೈಬಿಡಲಾಗಿದೆ. 3 ತಿಂಗಳಿನಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಬರೋದು ಬಂದಾಗಿದ್ದು, ಪ್ರತಿ ತಿಂಗಳು 82 ಲಕ್ಷ ಪಿಂಚಣಿದಾರರಿಗೆ ಒಟ್ಟು 400 ಕೋಟಿ ಹಣ ವ್ಯಯಿಸಲಾಗ್ತಾ ಇತ್ತು. ಆದ್ರೀಗ 16 ಲಕ್ಷ ಪಿಂಚಣಿದಾರರನ್ನ ಕೈಬಿಟ್ಟಿದ್ರಿಂದ 150 ಕೋಟಿ ಹಣ ಸರ್ಕಾರದ ಬೊಕ್ಕಸಕ್ಕೆ ಉಳಿತಾಯವಾಗಲಿದೆ. 3 ತಿಂಗಳಿಂದ ಬರ್ತಾ ಇದೆ ಮೇಡಮ್. ನಾವು ಪೇಷಂಟ್, ಶುಗರ್ ಪೇಷಂಟು, BP ಪೇಷಂಟು, ನಮಗೆ ಔಷಧಿಗೆ ಕಾಸಿಲ್ಲ. ಅದಕ್ಕೇನು ಮಾಡೋದು? ವೇಟ್ ಮಾಡಿದೆ ಬಂದಿಲ್ಲ. ಅದಕ್ಕೆ ನೋಡೋಣ ಅಂತ ಆಫೀಸಿಗೆ ವಿಚಾರಿಸೋಣ ಬಂದಿದ್ದೇವೆ. ಇದು ನಮ್ಮ ಲಾಸ್ಟ್ ಬಂದಿದೆ 3 ತಿಂಗಳು ಮುಂಚೆ ಬರ್ತಾ ಇದೆ ಕರೆಕ್ಟಾಗಿ ಬ್ಯಾಂಕ್. ಪ್ರತಿ ಜಿಲ್ಲೆಯಲ್ಲೂ ಪಿಂಚಣಿ ಸರ್ಜರಿ. ಪಿಂಚಣಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಸರ್ಜರಿ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಲಕ್ಷಾಂತರ ಮಂದಿ ಪಿಂಚಣಿದಾರರಿದ್ದಾರೆ. ಚಿಕ್ಕಮಗಳೂರಿನಲ್ಲೇ 1,83,437 ಮಂದಿ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಅದೆಷ್ಟು ಜನರಿಗೆ ಕೋಕ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಇನ್ನು ಕೊಪ್ಪಳದಲ್ಲೂ ಪಿಂಚಣಿ ಕಳೆದುಕೊಂಡವರು ಕಣ್ಣೀರಿಡ್ತಿದ್ದಾರೆ. ಸರ್ಕಾರದ ನಿರ್ಧಾರ ಅದೆಷ್ಟೋ ಮಂದಿಯನ್ನ ಕಂಗೆಡಿಸುವಂತೆ ಮಾಡಿದೆ. ಜಿಲ್ಲೆಯಲ್ಲಿ ಒಟ್ಟು 2,69,113 ಮಂದಿ ಪಿಂಚಣಿ ಪಡೀತಾ ಇದ್ರು. ಅದರಲ್ಲೀಗ 57,833 ಮಂದಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಏಕಾಏಕಿ ಹಣ ಬರೋದನ್ನ ನಿಲ್ಲಿಸಿರೋದ್ರಿಂದ ಪಿಂಚಣಿದಾರರಿಗೆ ಬರಸಿಡಿಲು ಬಡಿದಂತಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಇದೇ ಗೋಳು. ಜಿಲ್ಲೆಯಲ್ಲಿ ಒಟ್ಟು 1,48,893 ಮಂದಿ ಫಲಾನುಭವಿಗಳಿದ್ದಾರೆ. ಇದರಲ್ಲೀಗ ಸಾವಿರಾರು ಮಂದಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಲಿಸ್ಟ್ ರೆಡಿಯಾಗಿದೆ. ಇದು ಗದಗ ಜನರನ್ನ ಆತಂಕಕ್ಕೀಡು ಮಾಡಿದೆ. ಸರ್ಕಾರದಿಂದ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಹಣದಿಂದ ಸಹಾಯ ಆಗ್ತಾ ಇತ್ತು, ಅದಕ್ಕೂ ಕೊಕ್ಕೆ ಹಾಕ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ 8 ತಿಂಗಳಿಂದ 2 ಸರಿ ಹಾಕ್ಯಾರ ನೋಡ್ರಿ ಸರ್. ಮತ್ತು ಆಮೇಲೆ ದವಾಖಾನಿಗೆ ಮತ್ತು ಒಟ್ಟು ಹೊಟ್ಟಿಗೆ ಅನುಕೂಲ ಇತ್ತು ರೀ. ಅದು ಈಗ ಅದು ಬರ್ದಂಗಾಗಿಂದ ಮತ್ತು ಹೊಳ್ಳಿ ಸಾಲ ಮಾಡೋದ್ರಿ. ನಾವು ಸಾಲ ಮಾಡಬೇಕು ಮತ್ತು ಹೊಳ್ಳಿ ಅವ್ರಿಗೆ ಸಾಲ ಇದು ಬಂದಾಗ ಕೊಡೋದ್ರಿ. ಇದೇನು ಗ್ಯಾರಂಟಿ ಇಲ್ದಂಗೆ ಆಗಿಬಿಟ್ಟೈತ್ರಿ. ಈಗ ಮನ್ಯಾಗ ಮಕ್ಕಳಿಲ್ರಿ, ಒಬ್ರು ಮನ್ಯಾಗ ಅದೀವ್ರಿ ನಾವು. ನಮ್ಮ ಮನೆಯವ್ರಿಗೆ ಇಟ್ಕೊಂಡಾರ್ರಿ ಅವರು, ನಮ್ಮ ಮಕ್ಳು ಇಲ್ಲಿ ಸಲುವಾಗಿ. ಮತ್ತು ಅವ್ರಿಗೂ ನಮ್ಗೆ ನಾವು ಸ್ವಲ್ಪ ಬಂದ್ರೆ ಅವ್ರಿಗೆ ಕೊಟ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ತಾರ್ರಿ. ಮತ್ತು ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ಅವರು ನಮಗೆ ನೋಡಲಿಲ್ಲ ಅಂದ್ರೆ ಹೆಂಗೆ ನೋಡ್ರಿ. ಇನ್ನು ಕೋಲಾರದಲ್ಲೂ ದೊಡ್ಡ ಮಟ್ಟದಲ್ಲಿ ಪಿಂಚಣಿ ಸರ್ಜರಿ ಆಗಿದೆ. ಇಡೀ ಜಿಲ್ಲೆಯಲ್ಲಿ 90,736 ಮಂದಿಯನ್ನ ಪಿಂಚಣಿ ಯೋಜನೆಯಿಂದ ಕೈಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿ ತಿಂಗಳು ಬರ್ತಾ ಇದ್ದ ಪಿಂಚಣಿ ಹಣ ನೋಡ್ತಿದ್ದವರಿಗೆ ಬರಸಿಡಿಲು ಬಡಿದಂತಾಗಿದೆ.
ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಬೆನ್ನಲ್ಲೇ ಪಿಂಚಣಿಗೂ ಸರ್ಜರಿ ಶುರುವಾಗಿದೆ. ಇದು ಜನಾಕ್ರೋಶಕ್ಕೆ ಕಾರಣವಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.